ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಒಂದು ಕಡಿಮೆ ಸಮಯದಲ್ಲಿ ನೀವೆಲ್ಲರೂ ಕೂಡ ನನಗೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ, ವಿಶ್ವಾಸವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ನಾನು ಎಂದಿಗೂ ಚಿರಋಣಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ನಾನು ಕೂಡ ಹೇಳ್ತೀನಿ. ಇಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ನನ್ನ ಜೊತೆಗೆ ಒಂದು ಏನಂತ ಹೇಳ್ತಾರೆ, ನೀವು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ನಾನು ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ಪರ್ಸನಲ್ ರೀಡಿಂಗ್ ಬಗ್ಗೆ ಯಾರ್ಯಾರಿಗೆ ನಿಮಗೆ ಏನೇನು ಡೌಟ್ ಇದೆ ಖಂಡಿತವಾಗೂ ನಾನು ನಿಮಗೆ ಶೀಘ್ರದಲ್ಲಿನೇ ಹೇಳ್ತೀನಿ. ಸ್ವಲ್ಪ ಅದಕ್ಕೆ ಟೈಮ್ ಬೇಕಾಗ್ತಾ ಇದೆ, ಅದಕ್ಕಾಗಿ ಸ್ವಲ್ಪ ಅರೇಂಜ್ಮೆಂಟ್ ನಡೀತಾ ಇದೆ. ಪರ್ಸನಲ್ ರೀಡಿಂಗ್ ಯಾರ್ಯಾರಿಗೆ ಬೇಕು ಖಂಡಿತ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವೆರಿ ಸೂನ್ ನಾನು ಇದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ದಿನ ಬರುವಂಥ ದಿನಗಳು 1st ಏಪ್ರಿಲಿಂದ 10th ಏಪ್ರಿಲ್ವರೆಗೂ ಯಾವ ಎಲ್ಲ ರಾಶಿಗೆ ಏನೇನು ಬರ್ತಾ ಇದೆ ಅಂತ ಹೇಳಿ ಒಂದ್ಸಾರಿ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಬನ್ನಿ ಹಾಗಿದ್ರೆ ನೋಡೋಣ. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ತುಲಾ ರಾಶಿಯವರಿಗೆ ಏನೆಲ್ಲ ಈ ಒಂದು 1st ಏಪ್ರಿಲಿಂದ 10th ಏಪ್ರಿಲ್ವರೆಗೂ ಏನೆಲ್ಲ ಬರ್ತಾ ಇದೆ. ಈ ಒಂದು ರೀಡಿಂಗಲ್ಲಿ ನಾವು ಲವ್ ರಿಲೇಶನ್ಶಿಪ್ ಅನ್ನು ನೋಡೋದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗಿದ್ರೆ ಬರೋ ಅಂಥ ದಿನಗಳು ತುಲಾ ರಾಶಿಯವರಿಗೆ 1st to 10th ಏಪ್ರಿಲ್ ಯಾವ ರೀತಿ ಇರುತ್ತೆ, ಅವರ ಒಂದು ಜಾಬ್ ಇರ್ಬೋದು, ಕರಿಯರ್, ಬಿಸ್ನೆಸ್ ಏನಿದೆ, ಚಾಲೆಂಜಸ್ ಏನಾದರೂ ಬರ್ತಾ ಇದೆಯಾ, ಅದಕ್ಕೆ ಏನು ಮಾಡಬೇಕು, ಯೂನಿವರ್ಸ್ ಏನು ಗೈಡೆನ್ಸ್ ಮಾಡುತ್ತೆ ಅಂತ ನೋಡೋಣ. ಮತ್ತು ಹೆಲ್ತ್ ಆಸ್ಪೆಕ್ಟ್ ಕೂಡ ನೋಡೋಣ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ರೀಡಿಂಗ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ತುಂಬ ಹೆಲ್ಪ್ ಆಗುತ್ತೆ. ಇದು ರೀಡಿಂಗ್ ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್, ಕಾಲೇಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಒಂದು ಏನಾದರೂ ತೊಂದರೆಗಳಿದ್ದರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ, ನನಗೂ ಕೂಡ ಒಂದು ಸಪೋರ್ಟ್ ಆಗುತ್ತೆ. ಅಫ್ಕೋರ್ಸ್ ಎಲ್ಲ ತುಲಾ ರಾಶಿಯವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ, ತುಂಬ ವಿಶ್ವಾಸ ಮಾಡ್ತಾ ಇದ್ದೀರಾ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸಿಗೆ ಕೂಡ ನಾನು ಹೇಳ್ತೀನಿ, ಇಂಥ ಒಳ್ಳೆ ಫ್ರೆಂಡ್ಸನ್ನು ನನಗೆ ಒಂದು ಫ್ಯಾಮಿಲಿ ಮೆಂಬರ್ಸನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ಯೂನಿವರ್ಸ್ಗೂ ಕೂಡ ನಾನು ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರುವಂಥ ದಿನಗಳು ಹಾಗಿದ್ರೆ ಏನೆಲ್ಲ ಇದೆ, ಏನು ತೊಂದರೆಗಳಾಗ್ತಾ ಇದೆಯಾ, ಏನಿದೆ, ಅವರ ಒಂದು ಹೆಲ್ತ್ ಮ್ಯಾಟ್ರ್ ಯಾವ ರೀತಿ ಇದೆ, ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ನೋಡ್ತಾ ಇರುವಂಥದ್ದು 5 ಆಫ್ ಸಾರ್ಟ್ಸ್ದು ಎನರ್ಜಿ ಬರ್ತಾ ಇದೆ. ಏನೋ ಒಂದು ಮೆಂಟಲಿ ಅಂದರೆ ನಿಮ್ಮ ಮನಸ್ಸಿನಲ್ಲಿನೇ ಏನೋ ನಿಮ್ಮ ತಲೆಯಲ್ಲಿ ಏನೋ ಇಶ್ಯೂಸ್ ನಡೀತಾ ಇದೆ, ಏನೋ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನೆಗೆಟಿವಿಟಿ ನೀವು ಅಂದ್ಕೊಂಡಷ್ಟೇನೂ ಇಲ್ಲ, ಬಟ್ ನಿಮ್ಮ ಮೈಂಡಲ್ಲಿ ಆ ರೀತಿ ವಿಚಾರ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ವಿಚಾರ ಇದೆ ನಿಮಗೆ. ಓಕೆ, ಏನಂತಂದರೆ ಸ್ವಲ್ಪ ಸೆಲ್ಫ್ ಕೇರ್ ಎಲ್ಲೋ ಕಡಿಮೆ ಆಗಿದೆ. ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಂಡಿದ್ದೀರಾ. ಆದರೆ ಏನಾದರೂ ನಿಮಗೆ ಚಾಲೆಂಜಸ್ ಬರ್ತಾ ಇದೆ, ಆಲ್ರೆಡಿ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀರಾ ಅಂತ ಕೂಡ ಬರ್ತಾ ಇದೆ. ರೀಸೆಂಟ್ಲಿ ಏನಾದರೂ ಇವೆಂಟ್ ನಿಮಗೆ ಆಗಿದೆ ಹೆಲ್ತ್ ಆಸ್ಪೆಕ್ಟಿಂದ, ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗಿದೆ. ಓಕೆ, ಅಂದರೆ ರೀಸೆಂಟ್ಲಿ ಒಂದು ಇವೆಂಟ್ ಯಾವ ರೀತಿ ಆಗಿದೆ ಅಂದರೆ ನಿಮಗೆ ಹೆಲ್ತಲ್ಲಿ ಏನೋ ಇಶ್ಯೂಸ್, ಮೇಜರ್ ಥಿಂಗ್ಸ್ ಏನೋ ಬಂದು ಹೋಗಿದೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಒಂದು ಸಾರಿ ನಾನು ಹೇಳೋದೇನಂತಂದರೆ ನಿಮಗೆ ಏನು ಅಂದರೆ ಪ್ರೆಸೆಂಟ್ ಮೂಮೆಂಟು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ ಹೆಲ್ತ್ ಆಸ್ಪೆಕ್ಟಿಂದ. ಸ್ವಲ್ಪ ಎಲ್ಲೋ ನಿಮಗೆ ಏನಾದರೂ ಜೆನೆಟಿಕ್ ಇಶ್ಯೂಸ್ ಏನಾದರೂ ಇದೆಯಾ ಹೆಲ್ತ್ ಆಸ್ಪೆಕ್ಟಿಂದ ಅಂತ ಒಂದ್ಸಾರಿ ಚೆಕ್ ಮಾಡಿಸ್ಬೇಕಾಗಿತ್ತು ನೀವು. ಇವಾಗ ಪ್ರೆಸೆಂಟಲ್ಲಿ ನಿಮಗೆ ತೊಂದರೆ ಅಂತ ಇಲ್ಲ, ಆದರೆ ನಿಮ್ಮ ಒಂದು ಏನಂತಂದರೆ ನಿಮ್ಮ ಹಿರಿಯರಿಂದ ಯಾವುದಾದ್ರೂ ಒಂದು ಇಶ್ಯೂಸ್ ನಿಮಗೆ ಬರುವಂಥದ್ದು ಏನಾದರೂ ಒಂದ್ಸಾರಿ ಯಾವುದಕ್ಕೂ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. 6 ಆಫ್ ಕಪ್ಸ್, 6 ಆಫ್ ವಾಂಡ್ಸ್ದು ಎನರ್ಜಿ ಬರ್ತಾ ಇದೆ. 5, 6, 7 ಹೆಲ್ತಲ್ಲಿ 5, 6, 7 ಬಂದಿದೆ ನೋಡಿ. 6, 6 ಬಂದಿದೆ, 7 ಆಫ್ ಕಪ್ಸ್ ಬಂದಿದೆ, 6 ಆಫ್ ಕಪ್ಸ್ ಬಂದಿದೆ, 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 5 ಆಫ್ ಸೋರ್ಡ್ಸ್ ಬರ್ತಾ ಇದೆ.
ಹ್ಮ್. ಏನೋ ಒಂದು ರೀಸೆಂಟ್ ಇಶ್ಯೂ ಆಗಿ ಹೋಗಿದೆ. ಸೊ ಇವಾಗ ಅದರಿಂದ ಕ್ಯೂರ್ ಆಗ್ತಾ ಇದ್ದೀರಾ, ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀರಾ. ಆದರೆ ಯಾವುದಕ್ಕೂ ಸ್ವಲ್ಪ ಹೆಲ್ತ್ ವೈಸ್ ನೀವು ಇನ್ನೂ ಹುಷಾರಾಗಿರಿ, ಹ್ಮ್, ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಬರೋ ಅಂಥ ದಿನಗಳು ಹಾಗಿದ್ರೆ ಏನು ಬರ್ತಾ ಇದೆ ಅದನ್ನ ಕೂಡ ನೋಡೋಣ. ಬರುವಂಥ ದಿನಗಳಲ್ಲಿ ರಿಕವರಿ ತುಂಬ ಚೆನ್ನಾಗಾಗುತ್ತೆ, ಭಾಳ ತುಂಬ ಫಾಸ್ಟಾಗಿ ರಿಕವರಿ ಮಾಡ್ಕೊಳ್ತೀರಾ. ಹೌದು, ಬರುವಂಥ ದಿನಗಳಲ್ಲಿ ಸಮ್ವೇರ್ ಎಲ್ಲಾದರೂ ಜರ್ನಿ ಮಾಡ್ಬೋದು. ನೀವು ಜರ್ನಿ ಮಾಡಿ ನಿಮಗೆ ಖುಷಿ ಕೊಡುವಂಥ ವಿಚಾರ ಇರ್ಬೋದು. ಲೈಮ್ ಲೈಟ್ ಅಂತ ಏನು ಹೇಳ್ತೀವಿ ಆ ರೀತಿ ನಿಮಗೆ ಒಂದು ಇಂಟರ್ನಲಿ ನಿಮಗೆ ತುಂಬ ಖುಷಿಯಾಗಿರುವಂಥದ್ದು. ಅಫ್ಕೋರ್ಸ್ ನೀವು ಮನಸ್ಸಿಂದ ಖುಷಿಯಾಗಿದ್ದರೆ ನಿಮ್ಮ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಬರುವಂಥ ದಿನಗಳು ನಿಮಗೆ ಏನಾದರೂ ಒಂದು ಗುಡ್ ನ್ಯೂಸ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು. ಆ ಟ್ರಾವೆಲಿಂಗಿಂದ ನಿಮಗೆ ತುಂಬ ಖುಷಿ ಕೊಡುವಂಥ ವಿಚಾರ ಇರ್ಬೋದು, ನೇಚರ್ಗೆ ಕನೆಕ್ಟ್ ಆಗುವಂಥದ್ದು ಇರ್ಬೋದು, ಎಲ್ಲರೂ ನಿಮಗೆ ಸಪೋರ್ಟ್ ಮಾಡೋ ಅಂಥದ್ದು ಇರ್ಬೋದು. ಅದೇ ನಿಮಗೆ ಖುಷಿ ಏನಾಗುತ್ತೆ, ಹೆಲ್ತಲ್ಲಿ ರಿಕವರಿಗೆ ನಿಮಗೆ ಚಾನ್ಸ್ ಇರುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಇದು 10th ಏಪ್ರಿಲಿಂದ ಸಾರಿ 1st ಏಪ್ರಿಲಿಂದ 10th ವರೆಗೂ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿ, ಹಾಗೇನಾದರೂ ಇದ್ದರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಏನಿದೆ ಅಂತ ಹೇಳಿ. ಓಕೆ, ಮತ್ತು ಇನ್ನು ನಾವು ನಿಮಗೆ ಗೈಡಿಯನ್ಸ್ ಏನು ಬರ್ತಾ ಇದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ. ತುಂಬ ಓವರ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೋ ಒಂದು ಮ್ಯಾಟ್ರ್ ಇಟ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಥಿಂಕಿಂಗಲ್ಲಿ ಹೋಗಬೇಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ನೀವು ತುಂಬ ಚೆನ್ನಾಗಿ ಏನು ನೀವು ರಿಕವರಿ ಮಾಡ್ಕೊಂಡಿದ್ದೀರಾ ಬರುವಂಥ ದಿನಗಳಲ್ಲಿ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ, ಏನೂ ಬೇಡ. ಹೆಲ್ದಿ ಆಗಿರಿ, ಹೆಲ್ದಿ ಲೈಫನ್ನು ಮೇಂಟೈನ್ ಮಾಡಿ, ಫುಡ್ಡನ್ನು ಮೇಂಟೈನ್ ಮಾಡಿ, ಸ್ವಲ್ಪ ತರಕಾರಿ ಅದು ಜಾಸ್ತಿ ತಗೊಳ್ಳಿಕ್ಕೆ ಶುರು ಮಾಡಿ, ಗ್ರೌಂಡೆಡ್ ಆಗಿರಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಗ್ರೀನ್ರಿ ಜೊತೆಗೆ ನೀವು ಇದ್ದಾಗ ನಿಮಗೆ ತುಂಬಾ ಹೆಲ್ಪ್ ಆಗುವಂಥದ್ದಿದೆ. ಸ್ವಲ್ಪ ಮೆಡಿಟೇಷನ್ ಮಾಡೋದು ಈ ರೀತಿ ಮಾಡಿದರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. 7 ಆಫ್ ಪೆಂಟಿಕಲ್ಸ್ದು ಎನರ್ಜಿ ಬರ್ತಾ ಇದೆ. ಸೊ 7 ಚಕ್ರಾಸು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗಿರುವಂಥದ್ದು, ನಿಮ್ಮ ಇಂಟ್ಯೂಷನ್ ಕೂಡ ಆಕ್ಟಿವೇಟ್ ಆಗುವಂಥದ್ದು ಇಲ್ಲಿ ತುಂಬ ಚಾನ್ಸಸ್ ಇರುತ್ತೆ. ಹಾಗಾಗಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ. ಓಕೆ, ಇನ್ನು ನಾನು ಹೆಲ್ತ್ ಆಸ್ಪೆಕ್ಟಿಂದ ಹೆಲ್ತ್ ಈ ರೀತಿ ಇದೆ. ತುಲಾ ರಾಶಿಯವ್ರಿಗೆ ಏನೋ ಮೇಜರ್ ಇಶ್ಯೂಸ್ ಏನು ಕಾಣ್ತಾ ಇಲ್ಲ. ತುಂಬ ಚೆನ್ನಾಗಿ ರಿಕವರಿ ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ತಾ ಇದ್ದೀರಾ. ಇನ್ ಫ್ಯೂಚರಲ್ಲಿ ಕೂಡ ಮಾಡ್ತೀರಾ, ಏನು ತೊಂದರೆ ಇಲ್ಲ. ಹಾಗಿದ್ರೆ ನಿಮ್ಮ ಕರಿಯರ್ ಯಾವ ರೀತಿ ಹೋಗುತ್ತೆ ಅದನ್ನ ಕೂಡ ನೋಡೋಣ. 3 ಆಫ್ ಪೆಂಟಿಕಲ್ಸ್ ನಿಮಗೆ ಏನಾದರೂ ಗೈಡೆನ್ಸ್ ಯಾರಾದರೂ ಕೊಟ್ಟಿದ್ದಾರೆ, ನಿಮಗೆ ಗೈಡ್ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ನಿಮ್ಮ ಒಂದು ಕರಿಯರಲ್ಲಿ. ಹೌದು, ಯಾರೋ ಒಳ್ಳೆ ವ್ಯಕ್ತಿಗಳು ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಹೇಳಬೇಕು ಅಂದರೆ ಹೈರೋಫೆಂಟದ ಎನರ್ಜಿ ಬರ್ತಾ ಇದೆ. ತುಂಬ ಚೆನ್ನಾಗಿರುವಂಥ ಎನರ್ಜಿ ಬರ್ತಾ ಇದೆ. ಓಕೆ, ನೋಡಿ ನಿಮಗೆ ಕರಿಯರ್ ವೈಸ್ ತುಂಬ ಚೆನ್ನಾಗಿರುವಂಥ ಕಾರ್ಡ್ಸ್ ಎಲ್ಲ ಬಂದಿದೆ. ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಯಾರೋ ಎಕ್ಸ್ಪೀರಿಯನ್ಸ್ ಇರೋರು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೆಸೆಂಟ್ ಮೂಮೆಂಟ್, ಪಾಸ್ಟಲ್ಲಿ ನಿಮಗೆ ಅವರು ಅಂದರೆ ಅಡ್ವೈಸ್ ಮಾಡ್ತಾ ಇದ್ರು, ಬಟ್ ಪ್ರೆಸೆಂಟ್ ಮೂಮೆಂಟು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿರುವಂಥ ನಾಲೆಜನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಸ್ಕಿಲ್ಸನ್ನು ಇನ್ನೂ ಬೆಟರ್ ವೇಯಲ್ಲಿ ಮಾಡಿ, ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ, ನಿಮಗೆ ಇನ್ನೂ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಓಕೆ, ನಿಮ್ಮ ಹತ್ರ ತುಂಬ ನಾಲೆಜ್ ಇದೆ, ನಾಲೆಜ್ ಇನ್ನೂ ಕೂಡ ನೀವು ಗೇನ್ ಮಾಡ್ಕೋಬೋದು. ಮತ್ತು ಇಷ್ಟೇ ಅಲ್ಲ, ಆಲ್ರೆಡಿ ನಾಲೆಜ್ ಇದೆ ನಿಮಗೆ, ಬ್ಲೆಸ್ಸಿಂಗ್ಸ್ ಎಲ್ಲ ಇದೆ, ಇಂಟ್ಯೂಷನ್ ಆಕ್ಟಿವೇಟೆಡ್ ಇದೆ. ಓಕೆ, ತುಂಬ ನಾಲೆಜ್ ಇದೆ. ಅದನ್ನು ಸ್ಕಿಲ್ಸ್ ಏನಿದೆ ಅದನ್ನು ಇನ್ನೂ ಬೆಟರ್ ವೇಯಲ್ಲಿ ಮಾಡಿ, ಅಪೋರ್ಚುನಿಟೀಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಯೂನಿವರ್ಸ್ ಹೇಳ್ತಾ ಇದೆ ಅಪೋರ್ಚುನಿಟೀಸ್. ಪ್ರೆಸೆಂಟ್ ಮೂಮೆಂಟ್ ತುಂಬ ಎನರ್ಜೆಟಿಕ್ ಆಗಿ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ ಕರಿಯರಲ್ಲಿ. ಟ್ರೆಡಿಷ್ನಲ್ ಆಗಿ ಏನಾದರೂ ಬಿಸ್ನೆಸ್ಸನ್ನು ಮಾಡ್ತಾ ಇದ್ರೆ ಅದು ನಿಮಗೆ ತುಂಬಾ ಯೂಸ್ ಇರುತ್ತೆ. ಟ್ರೆಡಿಷ್ನಲ್ ಬಿಸ್ನೆಸ್ ಅಂತಂದರೆ ಏನು ನಿಮ್ಮ ಇದರ್ಲಿಂದ ಮಾಡ್ಕೊಂಡು ಬಂದಿರೋವಂಥದ್ದು ಮಾಡ್ತಾ ಇದ್ರೆ ಓಕೆ, ತುಂಬ ಚೆನ್ನಾಗಿದೆ. ಕನ್ಸಲ್ಟೆನ್ಸಿ ಏನಾದರೂ ಮಾಡ್ತಾ ಇದ್ದೀರಾ, ಓಕೆ, ದಟ್ಸ್ ಆಲ್ಸೋ ಗುಡ್ ಥಿಂಗ್, ನೀವು ಮಾಡಿ, ಚೆನ್ನಾಗಿದೆ. ಕಮ್ಯುನಿಕೇಷನದ್ದು ಏನಾದರೂ ಮಾಡ್ತಾ ಇದ್ದೀರಾ, ಟೀಚಿಂಗ್ ಫೀಲ್ಡ್ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಟೀಚರ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಅಲ್ಲಿನೂ ಕೂಡ ನಿಮಗೆ ಒಂದು ತುಂಬ ಈ
ಪ್ರೆಸೆಂಟ್ ಮೂಮೆಂಟ್ ತುಂಬ ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಹತ್ರ ಇರೋವಂಥ ಟೆಕ್ನಿಕ್ಕು ನೀವು ತುಂಬ ಚೆನ್ನಾಗಿ ಇನ್ನೊಬ್ಬರಿಗೆ ಮನ ಮುಟ್ಟೋ ರೀತಿ ನೀವು ಹೇಳ್ತೀರಾ. ನೋ ಡೌಟ್. ತುಂಬ ಖುಷಿಯಾಗಿರ್ತಾರೆ ಎಲ್ಲರೂ ಕೂಡ ಅದರಿಂದ ಅನ್ನೋವಂಥದ್ದು ನನಗೆ ಬರ್ತಾ ಇದೆ. ಬರುವಂಥ ದಿನಗಳಲ್ಲಿ ಹಾಗಿದ್ರೆ ಏನು ಬರ್ತಾ ಇದೆ? ಬರುವಂಥ ದಿನಗಳಲ್ಲಿ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಒಂದು ಕರಿಯರ್ ಜಾಬ್ ಯಾವ ರೀತಿ ಇದೆ? ನೀವೇನು ಒಂದು ಡಿಸಿಷನ್ಸ್ ತಗೊಳ್ತೀರಾ, ಒಂದು ಕರೆಕ್ಟ್ ಇರೋವಂಥ ಡಿಸಿಷನ್ಸ್ ನೀವೇನು ತಗೊಳ್ತೀರಾ, ಫ್ಯೂಚರಲ್ಲಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಆ ಒಂದು ಡಿಸಿಷನ್ಸಿಂದ. ಓಕೆ, ಶಾರ್ಟ್ ಟರ್ಮ್ಗಾಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಯಾವುದೇ ರೀತಿಯಾಗಿ. ಮತ್ತೆ ನಿಮ್ಗೆ ಅದು ರಿಸಲ್ಟ್ ಕೊಡುತ್ತೆ, ಇಲ್ಲ ಅಂತ ಅಲ್ಲ. ಶಾರ್ಟ್ ಟರ್ಮ್ ಅಂದರೆ ನೀವು ಶಾರ್ಟ್ಕಟನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯೂನಿವರ್ಸ್ ಹೇಳ್ತಾ ಇರುವಂಥದ್ದು, ಶಾರ್ಟ್ಕಟ್ ಏನಾದರೂ ನೀವು ನೋಡಿದರೆ ಅದು ನಿಮಗೆ ಬೆನಿಫಿಟ್ ಸಿಗೋದಿಲ್ಲ, ಅದು ನಿಮಗೆ ವರ್ಕ್ ಆಗೋದೇ ಇಲ್ಲ. ಅಫ್ಕೋರ್ಸ್ ಲಾಂಗ್ ಟರ್ಮ್ ಏನಿರುತ್ತೆ ಅದನ್ನು ನೀವು ಪ್ಲಾನ್ ಮಾಡಿ ಬರುವಂಥ ದಿನಗಳಲ್ಲಿ ಅದ್ರ ಮೇಲೆ ಫೋಕಸ್ ಮಾಡಿ ನೀವೇನಾದರೂ ತಗೊಳ್ಳುವಂಥ ಒಂದು ಡಿಸಿಷನ್ಸ್ ಏನಿರುತ್ತೆ, ಯೂನಿವರ್ಸ್ ಹೇಳ್ತಾ ಇದೆ ನಿಮಗೆ ತುಂಬ ಒಂದು ಎತ್ತರಕ್ಕೆ ತಗೊಂಡೋಗುತ್ತೆ ಬಿಸ್ನೆಸ್ ಅಥವಾ ಕರಿಯರಲ್ಲಿ. ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ನಿಮಗೆ. ನೀವೇನು ಡಿಸಿಷನ್ ಮಾಡ್ತೀರಾ ಅದರಿಂದ ಫ್ರೂಟ್ಫುಲ್ ರಿಸಲ್ಟ್ ಇರುತ್ತೆ. ಒಂದು ಬ್ಯಾಕಪ್ ಪ್ಲಾನ್ ಕೂಡ ಇಟ್ಕೊಂಡಿರಿ ಯಾವುದಕ್ಕೂ. ಅಫ್ಕೋರ್ಸ್ ನೀವು ಇಟ್ಕೋತೀರಾ, ಒಂದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಬರುವಂಥ ದಿನಗಳಲ್ಲಿ ನೀವು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಳ್ತೀರಾ ಪ್ರಾಪರ್ ಆಗಿ. ಒಂದು ಬ್ಯಾಕಪ್ ಪ್ಲಾನ್ ಕೂಡ ಇರುತ್ತೆ ನಿಮ್ಮ ಹತ್ರ. ಯಾವುದೇ ಕಾರಣಕ್ಕೂ ಏನು ರಿಸಲ್ಟ್ ಬರ್ತಾ ಇದೆ, ಫ್ರೂಟ್ಫುಲ್ ರಿಸಲ್ಟ್ ಏನು ಬರ್ತಾ ಇದೆ, ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಏನಿರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಯೂನಿವರ್ಸಿಗೆ ಥ್ಯಾಂಕ್ಸ್ ಅಂತ ಹೇಳಿ. ತುಂಬ ಗ್ರೀಡಿ ಆಗೋದು ಬೇಡ, ತುಂಬ ಆಸೆ ಮಾಡೋದು ಬೇಡ. ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದಕ್ಕೆ ನಿಮಗೆ ಬರ್ತಾ ಇದೆಯಾ, ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಗಾಡ್. ನಿಮ್ಮ ಕಡೆಯಿಂದ ಗ್ರಾಟಿಟ್ಯೂಡನ್ನು ಹೇಳಿ. ಈ ಗ್ರಾಟಿಟ್ಯೂಡ್ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ತುಂಬ ಆಸೆ ಪಡೋದು ಬೇಡ. ಶಾರ್ಟ್ ಟರ್ಮ್ಗಾಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಕಾನ್ಸಂಟ್ರೇಟ್ ಮಾಡಿ. ಅಫ್ಕೋರ್ಸ್ ನೀವು ಕಾನ್ಸಂಟ್ರೇಟ್ ಕೂಡ ಮಾಡ್ತೀರಾ. ಲಾಂಗ್ ಟರ್ಮ್ಗಾಗಿ ನೀವು ವಿಚಾರ ಮಾಡ್ತೀರಾ. ಬರುವಂಥ ದಿನಗಳಲ್ಲಿ ಲಾಂಗ್ ಟರ್ಮ್ ಆಗಿ ನೀವು ವಿಚಾರ ಮಾಡ್ತೀರಾ. ಶಾರ್ಟ್ಕಟ್ ಅನ್ನ ಚೂಸ್ ಮಾಡೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಹಾಗಿದ್ರೆ ನಿಮಗೆ ಯೂನಿವರ್ಸ್ ಏನು ಗೈಡ್ ಮಾಡ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಯೂನಿವರ್ಸದ್ದು ಹೇಳ್ತಾ ಇರುವಂಥದ್ದು ಯಾವುದೇ ಒಂದು, ಅದೇ ಹೇಳಿದ್ನಲ್ವಾ, ಗ್ರೀಡಿ ಆಗ್ಲಿಕ್ಕೆ ಹೋಗಬೇಡಿ, ಅಡಿಕ್ಷನ್ಗೆ ಬೀಳ್ಲಿಕ್ಕೆ ಹೋಗಬೇಡಿ. ಅಡಿಕ್ಷನ್ಸ್ ಮೀನ್ಸ್ ಇವಾಗ ಬರ್ತಾ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕು ಅಂತ ಹೇಳಿ ಈ ರೀತಿ ಎಲ್ಲ ಮೈಂಡ್ ಸೆಟ್ ಬೇಡ. ಏನಿದೆ ಅದಕ್ಕೆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೆಲ್ಫಿಶ್ ಆಗೋದು ಬೇಡ ಯಾವುದೇ ಕಾರಣಕ್ಕೂ. ಕೇರ್ಲೆಸ್ ಮಾಡ್ಕೊಳ್ಳೋದು ಬೇಡ, ಇನ್ನೊಬ್ರ ಬಗ್ಗೆ ಕೇರ್ಲೆಸ್ ಬೇಡ, ಬಿಸ್ನೆಸ್ ಬಗ್ಗೆ ಕೇರ್ಲೆಸ್ ಬೇಡ. ಕೇರ್ಫುಲ್ ಆಗಿ ಮಾಡ್ತಾ ಹೋಗಿ, ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಇನ್ನೂ ಏನು ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮ ಕೈ ಕೆಳಗಡೆ ಯಾರಾದರೂ ಎಂಪ್ಲಾಯೀಸ್ ಇದ್ದಾರಾ, ಅವ್ರ ಬಗ್ಗೆ ಕೇರ್ ಮಾಡಿ. ಅವ್ರಿಗೆ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಿ. ನೀವು ಕೂಡ ಟೈಮ್ ಟು ಟೈಮ್ ಅಪ್ಡೇಟ್ ಆಗಿ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡ್ತಾ ಇರಿ. ಆಕ್ಟಿವ್ ಆಗಿರಿ ಅನ್ನೋವಂಥದ್ದು ಮೇನ್ ನಿಮಗೆ ಬರ್ತಾ ಇರುವಂಥದ್ದು. ಬಿಸ್ನೆಸ್ಸಲ್ಲಿ ಆಕ್ಟಿವ್ ಆಗಿರಿ. ನಿಮ್ಮ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕೇರ್ ತಗೊಳ್ಳಿ, ಅಪ್ಡೇಟೆಡ್ ಆಗಿರಿ ಅನ್ನೋವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಸೊ ಓವರ್ ಆಲ್ ನಾನು ನೋಡಿದಾಗ ರಿಕವರ್ ಇದೆ ಹೆಲ್ತಲ್ಲಿ. ಬಿಸ್ನೆಸ್ ಮಾತ್ರ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಡಿಸಿಷನ್ಸನ್ನು ಮಾಡ್ತೀರಾ. ತುಲಾರಾಶಿಯವರೇ, ಏನೂ ನನಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ನಿಮ್ಮ ಲವ್ ರಿಲೇಷನ್ಶಿಪ್ ಏನಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಯಿತು ಒಂದು ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.